ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಶೇಷ ಏನಂತಂದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಸೂಚನೆ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಯೂಟ್ಯೂಬಲ್ಲಿ ಲೈವ್ ಮಾಡೋರು ಹುಷಾರಾಗಿರಬೇಕು. ಯಾಕಪ್ಪ ಅಂದ್ರೆ ಏನಾಗೈತಿ ಏನಿಲ್ಲ ಅಂತೇಳಿ ಸಮಸ್ಯೆ ನಿಮಗೆ ಎಲ್ಲ ಈಗ ನಾನು ಹೇಳ್ತಾರೆ ಕೇಳ್ರಿ. ಏನು ಸಮಸ್ಯೆ ಅಂತಂದ್ರೆ ಯೂಟ್ಯೂಬ್ ಒಳಗೆ ಯಾರ್ಯಾರು ಲೈವ್ ಮಾಡ್ತಿರಲ್ಲ 50-60 ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಲೈವ್ ಮಾಡೋಕೆ ಒಂದು ಇದು ನಿಮ್ಗೆ ಒಂದು ಮೆಸೇಜ್ ಇರುತ್ತಲ್ಲ, ಆ ಮೆಸೇಜ್ ಬರುತ್ತಲ್ಲ, ಆ ಮೆಸೇಜ್ ಬಂದ್ಬಿಡಕ ನೀವು ಲೈವ್ ಮಾಡೋಳಗೆ ಒಂದು ದೊಡ್ಡದೊಂದು ಅಪಘಾತ ಸಂಭವಿಸೋದು ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ನಿಮ್ಮ ಲೈವ್ ಒಳಗೆ ಕುಂತಾಗ ನಿಮ್ಮ ಲೈವ್ ಒಳಗೆ 1, 2, 5, 10, 15, 20 1,000 ಮಂದಿ ಮಟನೂ ಬರ್ಬೋದು ರೀ. 1000 ಮಂದಿ ಮಟನೂ ಬರ್ಬೋದು, 2,000 ಮಂದಿ ಅವ್ರು ಎಷ್ಟು ಬರ್ತಾರೋ ಲೈವ್ ಒಳಗೆ ಬರ್ಬೋದು. ಅದೇನು ಪರವಾಗಿಲ್ಲ. ಅದು ಲೈವ್ ಮಾಡೋದು ಬರೋದು ಇರೋದು ಇಲ್ಲ ಅನ್ನೋದಿಲ್ಲ. ಯಾಕೆ ಈ ಮಾಧ್ಯಮಿಗೆ ಹೇಳಕತ್ತನಪ್ಪ ಅಂತಂದ್ರೆ ಏನಾಗೈತಿ ಏನಿಲ್ಲ, ನಾವು ಮೋಸ ಹೋಗ್ಯವಿ, ನಾವು ಮೋಸ ಹೋದಂಗೆ ನೀವು ಮೋಸ ಹೋಗ್ಬೇಡ್ರಿ ಅಂತೇಳಿ ಈ ವಿಡಿಯೋ ನಿಮಗೆ ಹಾಕತ್ತಾನೆ. ಯಾಕೆ ನಮಗೆ ಆದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು. ಯಾಕೆ ಪಾಪ ಎಲ್ಲರಿಗೂ ಹೇಳೋದು ಚಲೋ. ಯಾಕಪ್ಪ ಅಂತಂದ್ರೆ ಏನೋ ನೋಡ ಗೊತ್ತಿದ್ದಷ್ಟು ಇನ್ನೊಬ್ರು ಅವ್ರಿಗೂ ಹೋಲಿ, ಮೋಸ ಆಲಿ, ಅವರು ಮೋಸ ಹೋಲಿ ಅಂತೇಳಿ ಅನ್ನೋದು ಒಂದು ದೊಡ್ಡ ಇದಿರತ್ರಿ. ಒಂಥರ ಏನಂದ್ರೆ ಒಬ್ಬರಿಗೆ ಅಹಂಭಾವ ಇರುತ್ತೆ. ಹಂಗಿರಬಾರ್ದು. ಎಲ್ಲರಿಗೂ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೇದಾಗಲಿ ಅಂತ ಅನ್ಬೇಕು. ಯಾಕಪ್ಪ ಅಂತಂದ್ರೆ ಒಳ್ಳೇದು ಯಾಕಾಗಲಿಪ್ಪ ಅಂತಂದ್ರೆ ಒಳ್ಳೆಯವರಿಗೆ ಒಳ್ಳೇದಾಗ್ಬೇಕು, ಕೆಟ್ಟವ್ರ ಸತಿಗೂ ಒಳ್ಳೇದಾಗ್ಬೇಕು ಅಂದ್ರೆ ಏನೋ ಒಂದು ಇರುತ್ತೆ. ಸಾಕ್ರಿ, ಮಾತು ಜಾಸ್ತಿ ಹೇಳೋದು ಬೇಡ. ಏನಾಗೈತಿ ಏನಿಲ್ಲ ಸ್ಟೋರಿ ಅಂತೇಳಿ ನಿಮಗೆ ಈಗ ಸದ್ಯ ಹೇಳ್ತೀನಿ, ಬನ್ರಿ ನೋಡ್ಕೊಂಬರೋಣ. ಏನಾಗೈತಪ್ಪ ಅಂತಂದ್ರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಸ್ಟ್ ಅಂದ್ರೆ ಒಂದು 3-4 ತಿಂಗಳು ಆಗೈತೆ ರೀ. 3-4 ತಿಂಗಳು ಐತಿ. ಯೂಟ್ಯೂಬಿಗೆ ಏನು ಅಂತ ನಮ್ಗೆ ತೊಂದರೆ ಇಲ್ಲ. ತೊಂದರೆ ಏನಪ್ಪ ಲೈವ್ ಮಾಡೋದ್ರೊಳಗೆ ತೊಂದರೆ ಏನಾಯ್ತು ಅನ್ನೋದು ನಿಮ್ಗೆ ನಾನು ಹೇಳ್ತಾನೆ. ಏನಾಯ್ತಪ್ಪ ಅಂತಂದ್ರೆ ನಾನು ನಮ್ಮ ವೈಫ್ ಅವರು ಲೈವ್ ಒಳಗೆ ನಾನು ಕುಂತ್ಕೊಂಡಿದ್ದೆ, ನನ್ನ ವೈಫ್ ಕುಂತ್ಕೊಂಡು ಮೆಸೇಜ್ ಮಾಡ್ತಿದ್ದು. ಭಾಳ ಮಂದಿ ಬರ್ತಿದ್ರು. 5, 10, 15, 20, 25 ಕೂಡ ಬಂದಾರೆ. ನಮ್ಗೆ ಜಾಸ್ತಿ ಏನಿದೆ ಇಲ್ಲ. ಇಷ್ಟು ಬಂದಾಗ ಏನಾಗೈತಪ್ಪ ಅಂತಂದ್ರೆ ಒಂದು ಬೇರೆದವ್ರು ಒಬ್ರು ಹೆಸರನ್ನ ಹೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ನಮ್ಮವ್ರ ಅನ್ನೋಷ್ಟು ಮಟ್ಟಿಗೆ ನಮ್ಗೆ ಮೆಸೇಜ್ ಮಾಡ್ತಿದ್ರು. ಹೆಂಗಪ್ಪ ಅಂತಂದ್ರೆ ಅದ್ರೊಳಗೆ ಹಂಗ್ರಿ ಹಿಂಗೆ ಬ್ರೋ, ನಿಮಗೆ ನಾನು ಬೇರೆ ಅಲ್ಲಿ ಅದಾನೆ, ವಿದೇಶದಲ್ಲಿ ಅದಾನೆ ಬ್ರೋ, ನಾನು ಒಳ್ಳೆ ಕೆಲಸದಾಗಿದ್ದಾನೆ ಬ್ರೋ, ನನಗೇನು ಕಡಿಮೆ ಇಲ್ಲ ಬ್ರೋ, ನನಗೆ ಕಮ್ಮಿ ಅಂದರೂ ಒಂದು ನಮ್ಮ ದೊಡ್ಡ ಬಿಸ್ನೆಸ್ ಅದಾವ ಬ್ರೋ, ಭಾಳ ಬಿಸ್ನೆಸ್ ಅದಾವು. ಆ ಬಿಸ್ನೆಸ್ ಒಳಗೆ ಸಾಕಾಬಿಟ್ಟು ರೊಕ್ಕ, ನಾವು ಅಲ್ಲಿ ರೊಕ್ಕ ಕೊಟ್ಟೇವೆ, ಇಲ್ಲಿ ರೊಕ್ಕ ಕೊಟ್ಟೇವೆ, ಆ ಕಂಪ್ನಿ ನಮ್ದು, ಈ ಕಂಪ್ನಿ ನಮ್ದು. ನಾನು ಯಾಕೆ ಬರ್ತಾನಪ್ಪ ಅಂದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಲ್ಲ, ಮನಸ್ಸಿಗೆ ನನಗೂ ಒಂದು ಸ್ವಲ್ಪ ಏನೋ ಒಂಥರ ಸಮಾಧಾನ ಆಗ್ಬೇಕು, ಎಲ್ಲರೂ ಕೂಡ ಬೆರಿಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಬರತ್ತಾನೆ ಅಂತಂತಿದ್ದು ನಾವು. ಅದಕ್ಕೆ ಇಷ್ಟೆಲ್ಲ ಅನ್ಬೇಕಾರೆ ನಾನು ಅಂದ್ಕೊಂಡೆ ಆಯ್ತು ಬಿಡಪ್ಪ, ಇರ್ಬೋದು ಒಬ್ರು ಏನೋ ದೊಡ್ಡ ಮನುಷ್ಯ ನಿಶ್ಚಯ ಇರ್ಬೋದು ಬಿಡು ಅಂತ ಸುಮ್ಮನೆ ಇದ್ದೀನಿ. ಇದ್ಕೊಂಡು ಏನಂತ ಒಂದು ಕಮ್ಮಿ ಒಂದು ತಿಂಗಳ ಮಟ್ಟ ಮೆಸೇಜ್ ಮಾಡೀನಿ ರೀ. ಅವನಿಂದ ನಮ್ಮ ಕುಟುಂಬದವರೆಲ್ಲ ನಾ ಹೇಳ್ತಿದ್ದೆ, ನೋಡ್ದು ಇವ್ರು ವಿದೇಶದ ಇದ್ದವರು ಇಷ್ಟು ಶ್ರೀಮಂತದಾರ ಅಂದ್ರೆ ಪಾಪ ನಮ್ಮ ಕೂಡ ಎಷ್ಟು ನಾರ್ಮಲಾಗಿ ಮಾತಾಡ್ತಾರೆ, ಎಷ್ಟು ಸಹನೀಯತೆ ಅನ್ನೋ ಒಂಥರ ಸಂಭಾವ ಮನುಷ್ಯ ಇದ್ದಾಗ, ನಾನು ಭಾಳ ಸಂಭಾವಿತ ಮನುಷ್ಯ ಅಂಥೇಳಿ ನಾ ಎಲ್ಲ ಹೇಳ್ತಿದ್ದೆ ಅವ್ನಿಗೆ. ಆಯ್ತು ಬಿಡು ಹಿಂಗೆ ಅಂತೇಳಿ ಎಲ್ಲನೂ ಇದಾಯ್ತು. ಆಮೇಲೆ ಏನಾಯ್ತಪ್ಪ ಅಂತ ಒಂದಿನ ಇದು ಭಾಳ ದಿನ ಆಗಿದ್ರಿ, ಆಗ ಒಂದು 2 ದಿನ ಅಂದ್ರೆ ನಿನ್ನೆಲ್ಲ ಮೊನ್ನೆ ಇದು ಸುದ್ದಿ ಆಗಿದ್ದು. 2 ದಿನ ಆಯ್ತು. ಏನಂತಂದ್ರೆ ಏನು ಮಾಡಿದ್ದು ನಮ್ಗೆ ಏನು ಮಾಡಿದ ನಮಗೆ ನಮ್ಮ ಹಳೆಯ ಅಂತ ಬರ್ತಿದ್ನಿ ಅದ್ರೊಳಗೆ. ಅವ್ನು ಫೋನ್ ಹಚ್ಚಾನ್ರಿ. ಅವ ಯಾರು ಶ್ರೀಮಂತ ಅವನ ಹೆಸರು ತಗೋದಲ್ಲ, ಅಗರ್ಭ ಶ್ರೀಮಂತ ಏನು ಅಂತಿದ್ನಲ್ಲ ಅವ ಒಬ್ಬ ಇನ್ನೊಬ್ಬ ಲೈವ್ ಒಳಗೆ ಬರೋ ಅವ್ನು ಫೋನ್ ಹಚ್ಚಾನ. ಹಿಂಗೆ ನಾನು ನಿನ್ನ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹಾಕ್ತೀನಿ, ನೀನು ನನಗೆ ಒಂದು 60,000 ರೂಪಾಯಿ ಬೇರೆದವ್ರು ಅಕೌಂಟಿಗೆ ಹಾಕಿ ನೀನು ನಿನಗೆ ಹಾಕ್ತಾನೆ 10 ಲಕ್ಷ ರೂಪಾಯಿ ಅಂದನ್ರಿ ಅವ್ರು. ಅದಕ್ಕೆ ಅವಂಗೆ ಯಾಕೋ ಡೌಟ್ ಬಂದಾಗ ಇಲ್ರಿ ನನಗೆ ಅಕೌಂಟಿಗೆ 10 ಲಕ್ಷ ರೂಪಾಯಿ ಹಾಕ್ಬೇಡ್ರಿ, ಯಾರು ಮತ್ತು ಎಲ್ಲರೂ ಪೊಲೀಸಿಗೆ ಎನ್ಕ್ವೈರಿ ಮಾಡಿ ರೇಡ್ ಮಾಡಿರ ನನ್ನ ವಜಗತಿ ಎಲ್ಲಿಂದ ತಂದು ಎಲ್ಲಿಂದ ಬಿಟ್ಟೆ ಅಂತ ಎಲ್ಲ ವಚಕೋರಿ, ನನಗೆ ಹಾಕೋದಾಗೋದಿಲ್ಲ. ಹಂಗಂದ್ರೆ ಹಿಂಗೆ ಮಾಡ್ತಾರೆ, 1 ಲಕ್ಷ ರೂಪಾಯಿ ಹಾಕ್ತಾನೆ, ಒಬ್ರಿಗೆ 2,500 ರೂಪಾಯಿ ಹಾಕೋದೈತಿ, 2,500 ರೂಪಾಯಿ ಹಾಕಿ ನೀನು, ನಾನು 1 ಲಕ್ಷ ರೂಪಾಯಿ ನಿನಗೆ ಹಾಕ್ತಾನೆ ಈಗ ಅಂತಂದ್ರಿ ಅವ. ಅಂತಿದ್ದಕ್ಕೆ ನಾನು ಆಯ್ತಪ್ಪ ಹಾಕಂಗ, ಇಲ್ಲ ನೀವು ಮೊದಲು ಹಾಕಿ ಈಗ ಅಂತ. ನಾನು ಅವ್ನಿಗೆ ಯಾಕೋ ಡೌಟ್ ಬಂದು ಏನು ಮಾಡ್ಯಾನಪ್ಪ ಅಂತಂದ್ರೆ ನನಗೆ ಫೋನ್ ಹಚ್ಚಾನ. ಮಾಮ ಮತ್ತು ಹಿಂಗೆ ನಾವು ಲೈವ್ ಒಳಗೆ ಬರ್ತಿದ್ವಲ್ಲ, ಲೈವ್ ಒಳಗೆ ಬಂದಾಗ ಒಬ್ರು ಬರ್ತಿದ್ರಲ್ಲ, ಆಮೇಲೆ ಮೆಸೇಜ್ ಬಿಡತ್ತಾನ ಅಂತಂದ್ರೆ ನನಗೆ ಹಿಂಗೆ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಕೌಂಟಿಗೆ, ಈಗ ಒಂದು 2,500 ರೂಪಾಯಿ ಒಬ್ಬನ ಅಕೌಂಟಿಗೆ ಬೇಕಾಯ್ತು, ನಂದು ಟ್ರಾನ್ಸಾಕ್ಷನ್ ಮುಗ್ದೈತಿ ಹಾಕೋದು, ಹಿಂಗಾಗಿ ಹಾಕ್ಲಿ ಬೇಡ ಅಂದ. ನಾ ಏನಂದೆ ಹಾಕ್ಬೇಡ ಅಯ್ಯ, ಈಗ ತಡಿ ಒಂದು ಸ್ವಲ್ಪ ಹೇಳ್ತಾನೆ, ನಾ ಏನು ಅನ್ನೋದು ಹೇಳ್ತಾನೆ ನಿನಗೆ ಒಂದು ಸ್ವಲ್ಪ, ನಾ ಹೇಳ್ಬಿಟ್ಟು ಹಾಕಕ್ಕೆ ಕೊಡ ಅಂದೆ. ಆಯಿತು ಅಂತ ಅಷ್ಟೇ ಇದು ಮಾಡಿದ್ವಿ ಮಾಡೋಳಿಗೆ ಅಂತಂದ್ರೆ
ಅದ್ರೊಳಗೆ ನಮ್ಮ ಇನ್ನೊಬ್ರು ಪಾಪ ಸಿಸ್ಟರ್ ಅನ್ನೋರು ಅವರು ಒಬ್ರು ಬರ್ತಿದ್ರು. ಅವ್ರಿಗೆ ಆಲ್ರೆಡಿ ಅವ ಅಗರ್ಭ ಶ್ರೀಮಂತ ಫೋನ್ ಹಚ್ಚಾನ. ಫೋನ್ ಹಚ್ಚಿ ಅವ್ನ ಹೆಸರು ಕೇಳಿ ತಿರುಗಿಡ ನಾವು ಅಂತ ಹುಚ್ಚ ಸುಳೆ ಮಗ. ಯಾಕೆ ಮೋಸ ಮಾಡೋರು ಕಂಡ್ರೆ ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮೋಸ ಮಾಡೋ ಸುಳೆ ಮಕ್ಕಳನ್ನ ಹಿಡಿದು ಒದಿಬೇಕು ಅವ್ರನ್ನ. ಅದಕ್ಕೆ ಹೇಳತ್ತಿದ್ದೀನಿ, ಈ ವಿಡಿಯೋ ಯಾಕೆ ಹೇಳತ್ತಂತ ಎಲ್ಲರೂ ಸಪೋರ್ಟ್ ಅಲ್ಲಂತೆ. ಲೈವ್ ಮಾಡೋರು ಪ್ರತಿಯೊಬ್ಬರಿಗೂ ಇದು ವಿಡಿಯೋ ಅನುಕೂಲ ಅಲ್ಲಿಂದ ಮಾಡತ್ತಾನೆ. ನೀವು ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡಿಬಿಡ್ರಿ, ನೋಡ್ರಿ ಇದನ್ನು ಅರ್ಥ ಮಾಡ್ಕೊಳ್ರಿ. ಮುಂದೆ ನಿಮ್ಗೆ ಆಗೋ ಒಳ್ಳೆ ಲಾಭನ ಮಾಡ್ದಾವ. ಯಾಕಪ್ಪ ಅಂತಂದ್ರೆ ಪ್ರೌಡ್ ಮಾಡೋ ಸುಳೆ ಮಕ್ಳ ಈ ಲೈವ್ ಒಳಗೆ ಸಿಕ್ಕಾಪಟ್ಟಿ ಬರತ್ತಾರ. ನಮ್ಮಂಗೆ ಆ್ಯಕ್ಟಿಂಗ್ ಮಾಡಿ ನಮ್ಮ ಮೇಲೆ ನಿಂತ್ಕೊಂಡು ಇದ್ಕೊಂಡ ಹಂಗೆ ಬ್ರೋ ಹಿಂಗೆ ಬ್ರೋ ಅದನ್ನ ಕೆಲಸ ಮಾಡ್ತೇನೆ ಇದನ್ನ ಕೆಲಸ ಮಾಡ್ತೇನೆ ಏನು ಕೆಲಸ ಮಾಡ್ತಾವ್ರು ನಂಬಾಡ್ರಿ. ನಿನ್ನ ಕೆಲಸ ನೀ ಮಾಡೋ ಲೆಕ್ಕ ಬ್ರೋ ನಮ್ಮ ಪುಟ್ಟು ಹಿಂಗೆ ಏನು ಬೇಡ, ನೀ ಲೈವ್ ಒಳಗೆ ಬರ್ತಿದ್ರ ಆರಾಮ್ ಬಾ ಮಾತಾಡೋನು ಕಾತಾಡೋನು, ಅದನ್ನ ಬಿಟ್ಟು ಬೇರೆ ರಿಲೇಷನ್ ಏನು ಬೇಡ ಅಂತ ಹೇಳಿ ಚೊಕ್ ಕೇಳ್ರಿ ಅದನ್ನ ಮನ ಬಿಟ್ಟು ಈಗ ಆತನು. ಯಾಕೆ ಹೇಳ ನಾ ಆಮೇಲೆ ನೀವ ಮೋಸ ಹೋಗೋರು ನೋಡ್ರಿ. ಈಗ ಆತನ ಅಷ್ಟಾತ ಅಷ್ಟಾಗ ನನಗೆ ಪೋಚ ನಾವು ಅಗರ್ಭ ಶ್ರೀಮಂತ ಫೋನ್ ಹಚ್ಚಿ ಏನಂದ ಹಿಂಗಿಂಗ್ರಿ ಮತ್ತು ನಮ್ಮ ಅಮ್ಮನಿಗೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗೈತಿ, ಒಂದು ತುರಂತ ಅಂಬುಲೆನ್ಸ್ ಡ್ರೈವರಿಗೆ ಒಂದು 2,000 ರೂಪಾಯಿ ಹಾಕಿ ನಿಮ್ಮ ಅಕೌಂಟಿಗೆ 1,00,000 ರೂಪಾಯಿ ಹಾಕ್ತೇನೆ ಅಂದ. ಆಯ್ತಪ್ಪ ಹಾಕ ಅಂತಂತಂದೆ. ಹಾಕಂದ್ರೆ 10 ನಿಮಿಷ ಬಿಟ್ಟು ಹೊಳೆ ಹಚ್ಚಿದ ಫೋನ್ ನಾವು ಏನ್ರಿ ಹಾಕಿರಲ್ರಿ ನಂಬರ್ ಕೊಡ್ತಾನೆ ಹಾಕ್ರಿಪ್ಪ ಅಂತಂದ. ನೀವು 1,10 ರೂಪಾಯಿ ಹಾಕಿರಲ್ಪ ಮತ್ತೆ ಹೆಂಗೆ ಹಾಕಿಲ್ಲ ಅಂತಂದೆ. ನಿಮ್ಮ ಅಕೌಂಟ್ ಒಳಗೆ ಇಲ್ಲರಿ, ನನ್ನ ಅಕೌಂಟ್ ಒಳಗೆ ಒಂದು 100 ರೂಪಾಯಿ ಬಿಟ್ಟು ಹೆಚ್ಚಿಗೆ ಇರಪ್ಪ ಅಂತಂದೆ. ಅಂದಿದ್ದು ಕಾವೇನಂದ ಹೌದ್ರಿ ಹಂಗ್ರಿ ಹಂಗಂದ್ರೆ ಏನ್ರಿಪ್ಪ ಹಾಕಂತಳ್ರಿ ಅಂದವ. ಹೊಳ್ಳಿ ಫೋನ್ ಹಚ್ಚಿದವ. ಹೊಳ್ಳಿ ಫೋನ್ ನನಗೆ ಗೊತ್ತಾಗ್ಬಿಡ್ತದ. ಇನ್ನೇನು ಫೋನ್ ಹಚ್ಚಿದ್ರೆ ಮಾತ್ರ ಸಿಕ್ಕಾಪಟ್ಟಿ ಬಿದ್ದೀನಿ. ಸುಳೆ ಮಗ್ಗ ಆದ್ರೆ ಯಾಕೆ ಬಿಟ್ಟಿನಪ್ಪ ಅಂತಂದ್ರೆ ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ನಾಗ ಹೋಗ್ಬಿಟ್ರಿ. ನಾನು ಬೇಡಪ್ಪ ಅವ್ರದ್ದು ಮೋಸ ಮಾಡೋ ಸುಳೆ ಮಕ್ಕಳು ನಂಬರ್ ಬೇಡಂತೆ. ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ ಹೋಗೋದು ಎಲ್ಲ ಮಾಡಿ ನಾನು ತೆಗೆದು ಹೋಗ್ಬಿಟ್ಟೆ. ಅಷ್ಟಕ್ಕೆ ಏನು ಮಾಡ್ಬಿಟ್ಟಾನೆ, ಇದಿಷ್ಟಕ್ಕೆ ಮುಗಿದಿಲ್ರಿ. ಏನಾಗೈತಪ್ಪ ಅಂತಂದ್ರೆ ಇನ್ನೊಬ್ರು ಸಿಸ್ಟರ್ ಒಬ್ರು ಬರ್ತಿರಲಿಲ್ಲ ನಮ್ಮ ಲೈವ್ ಒಳಗೆ. ಯಾರಪ್ಪ ಅಂದ್ರೆ ನಮ್ಮ ಕಮ್ಮಿ ಅಂದ್ರೆ ಒಂದು 8-10 ಮಂದಿ ಗ್ರೂಪ್ ಇತ್ತು ನಮ್ಮ ಲೈವ್ ಒಳಗೆ. ಅದ್ರೊಳಗೆ 8-10 ಮಂದಿ ಗ್ರೂಪ್ ಒಳಗೆ ಒಬ್ಬ ಮಂಗ್ಳೂರವ ಅಂತ ಹೇಳ್ತಿದ್ದು ನಮಗೆ. ಸುಳ್ಳಪ್ಪಳ ನಾ ಮಂಗ್ಳೂರವ, ನಾ ಶಿವಮೊಗ್ಗದವ, ನಾ ಶಿಕಾರಿಪುರದವ, ಬೇರೆ ಬೇರೆ ಊರ ಹೆಸರು ಹೇಳೋರು ಇವ. ನಾವು ನೋಡ್ಬಿಡಿ ಇರ್ಬೋದು ಏನೋ ಪಾಪ ಹೇಳ್ತಾ ಅಂತ ಅಂತಿದ್ವಿ. ಆಮೇಲೆ ಏನಾದ್ರು ಗೊತ್ತಂದ್ರೆ ಆ ಪಾಪ ಸೃಜನ್ ಸಿಸ್ಟರ್ ಅನ್ನೋರೊಬ್ರು ಹೆಸರು ಹೇಳ್ಬಿಡ್ತಾನೆ. ಆ ಸಿಸ್ಟರ್ ಹೆಸರು ಅಂತೇಳಿ ಸೃಜನ್ ಸಿಸ್ಟರ್ ಅನ್ನೋರ ಕಡೆ ಏನು ಮಾಡ್ಬಿಟ್ಟಾನೆ ಇವ. ನಮ್ಮ ಲೈವ್ ಒಳಗೆ ಬರೋತಿದ್ರು ಪಾಪ. ಅವ್ರ ಪಕ್ಕ ಮಂಗ್ಳೂರವರು ಅವ್ರ ಕಡೆ ಏನು ಮಾಡ್ಬಿಟ್ಟ ನೀವು, ನಾನು ಹಿಂಗೆ ನನ್ನ ದೊಡ್ಡ ಆಸ್ತಿ ಐತಿ, ನನಗೆಲ್ಲ ನಿನಗೆ ಎಷ್ಟು ಬೇಕು ಹೇಳಿ ರೊಕ್ಕ ಎಲ್ಲ ಕೊಡ್ತಾನೆ, ಟೆನ್ಷನ್ ತೊಗೊ ಹೋಗ್ಬಿಟ್ಟು ನಿನ್ಗೆ ಯಾಕೆ ಟೆನ್ಷನ್ ತೊಗೊತಿ ಹಂಗೆ ಹಿಂಗೆ ಸಿಸ್ಟರ್ ಅಂತೇಳಿ ರಂಬಿಸಿ 5,700 ರೂಪಾಯಿ ಅಕೌಂಟ್ ಇದ್ರೆ ಇವನು ಊಟಾನ ಇವನ ಅಕೌಂಟಿಗೆ ಹಾಕ್ಸ್ಕೊಂಬಿಟ್ಟಾನ್ರಿ ಪಾಪ. ಯಾರ ಅಕೌಂಟಿಗೆ ಇವ ಅಗರ್ಭ ಶ್ರೀಮಂತನು ಏನು ಹುಚ್ಚ ಸುಳೆ ಮಗದನಲ್ಲಿ ಇವ ಏನು ಅಗರ್ಭ ಶ್ರೀಮಂತ ಅಲ್ಲಿ ಇವ ಹೇಳ್ತಾನೆ ಇವ್ನು ಸ್ಟೋರಿ ಅಂತೇಳಿ. ಇವ ಊಟಾನ ಹಾಕ್ಸ್ಕೊಂಬಿಟ್ಟಾನ. ಹಾಕ್ಸ್ಕೊಂಡು 5,700 ರೂಪಾಯಿ ಹಾಕ್ಸ್ಕೊಂಡಿದ್ದಕ್ಕೆ ಮಾಡ್ಯಾನ. ಆಮೇಲೆ ಆಕಿನ ನಂಬರ್ ಬ್ಲಾಕ್ ಲಿಸ್ಟ್ ಹೋಗೋದು. ಆಕಿನ ಫೋನ್ ಬೇರೆ ಯಾವುದೇ ಫೋನ್ ಹಚ್ಚಿರೋ ಆಕಿನ ಧ್ವನಿ ಕೇಳ್ತಾನೆ ಮಾತಾಡಬಲ್ಲ ಹಿಂಗೆ ಮಾಡ್ಬಿಟ್ಟಾನ್ರಿ ಇವ್. ಹೌದು ಅವ್ನ ನಂಬರ್ ಸ್ವಿಚ್ ಆಫ್ ಮಾಡತ್ತಾನ. ಯಾರೋ ಅಗರ್ಭ ಶ್ರೀಮಂತ ನನ್ನ ಮಗ ಅನ್ನೋದಲ್ಲ ಫೋನ ಸ್ವಿಚ್ ಆಫ್ ಮಾಡತ್ತಾನ ನಾವು. ಹಿಂಗಾಗಿ ಅವನ್ನ ನಾ ಏನಂತಪ್ಪ ಅಂತಂದ್ರೆ ಹಿಂಗ ಪಾಪ ಅವ್ರು ಸೃಜನ್ ಸಿಸ್ಟರ್ ಅನ್ನೋರು ನಮ್ಮ ಅಳಿಯ ಅಂತ ರಾಗಲಿಕ್ಕೆ ಅವ್ನಿಗೂ ಕೊಡ್ತಿದ್ದೆ ಅಂತ ಅವ್ರಿಗೆ ಪಂಚಾರ. ಅವ್ರಿಗೆ ಇನ್ಸ್ಟಾಗ್ರಾಮ್ನೇ ಅದಾರ. ಅವ್ರು ಇನ್ಸ್ಟಾಗ್ರಾಮ್ ಇದ್ದ ಫೋನ್ ಹಚ್ದಾಗ ಏನಂದ್ರೆ ಹಿಂಗ್ರಿ ಮತ್ತು ಸಿಮಣ್ಣ ನಂದು ಹಿಂಗೆ ಮಾಡ್ಯಾನ ಒಳ್ಳೆ ಫೋನ್ ಹಾಕೋನು ಸಿಸ್ಟರ್ ನೀವು ನಮ್ಗೆ ಯಾಕೆ ಹೇಳಿಲ್ಲ ಮೊದಲ, ನಾನು ನಿಮ್ಗೆ ಹೇಳಿದ್ರು ಮೊದಲ ಅಂತೇಳಿ. ಇವ ನಮ್ಮ ಅಳಿಯ ಯಾರಂತ ಹೆಸರು ಹೇಳ್ಬಿಡ್ತಾನೆ ವಸೀಮಣ್ಣವ. ವಸೀಮ್ ಅಳಿಯಾಗ ಏನಾಗ್ಯಂದ್ರಿವ ಸೃಜನ್ ಸಿಸ್ಟರ್ನು ಫೋನ್ ಹಚ್ಚಾರ. ಹಚ್ಚೇನು ಯಾರು ಸಿಸ್ಟರ್ ಮತ್ತು ನೀವು ನನಗೆ ಮೊದಲ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ, ನಿಮಗೆ ಕೇಳಕ್ಕೆ ನಾನು ನೀವು ಅಂತ ಹೇಳಿಲ್ಲ ಅಂದ್ರೆ ಸೃಜನ್ ಸಿಸ್ಟರ್ ಅನ್ನೋರಿಗೆ ಬಂಗಾರ ರಾಶಿ ಹಚ್ಬಿಟ್ಟಾರ. ನಾವು ವಿದೇಶದಾಗ ಇರ್ತಾರೆ ಬಂಗಾರ ಕಡಿಮೆ ಆಗೈತಿ ತಂದು ಕೊಡ್ತಾನೆ ನಿನಗಂತೆ ಸುಳ್ಳಾಪಳ ಹಚ್ಬಿಟ್ಟಾನ ಹರ್ಷಮ್ಮ. ಆ ಮಾತೇನಂತ ಹೌದಾ ಅಂತ ಆದ ಮಾತು ನನಗೆ ಹೇಳಿದ್ದವ. ನಾ ಹೇಳಿದ್ದೆ ಫಸ್ಟ್ ಬಂಗಾರ ಬರಲಿ ಆಮೇಲೆ ರೊಕ್ಕ ಕೊಡ್ತಾರೆ ಅಂತ ಹೇಳಿದ್ದೆವು. ಯಾಕೆ ಹೇಳಿದ್ರೆ ಖಂಡಿತವಾಗಿ ಮಾತಾಡ್ಬೇಕು. ಯಾವಾರದೊಳಗೆ ಯಾವ ಇದ್ರು ಯಾವನು ಹಂಗೆ 1 ರೂಪಾಯಿನೂ ಫ್ರೀ ಕೊಡೋದಿಲ್ಲ. ಚನ್ನ ಮಠ ಮುಂಜಾನಿಂದ ಚನ್ನ ಮಠ ದುಡ್ದೇವು ಅಂದ್ರೆ 1 ರೂಪಾಯಿ ಹೆಚ್ಚಿಗೆ ಕೊಡಾಕೆ ಹಿಂದೆ ಮುಂದೆ ನೋಡ್ತಾರೆ, ಕೊಡೋದೂ ಇಲ್ಲ. ಅಂಥ ಕಾಲದಾಗ ನೀವು ವಿದೇಶದಾಗ ಇದ್ಕೊಂಡು ನಮಗೆ ಬಂಗಾರ ತಂದು ಕೊಡ್ತಾನೆ, ಫ್ರೀ ಒಳಗೆ ಫ್ರೀ ತಂದು ಕೊಡ್ತಾ ಅಂತಿದ್ದೀವ. ಯಾವುದು ಫ್ರೀ ತಂದು ಕೊಡ್ದಲ್ಲ ಏನಿಲ್ಲ, ಯಾರು ನಂಬಬೇಡ್ರಿ. ಅದಕ್ಕೇನಂತ ಬಂದು ಪಾಪ ಆಕಿ ಹೆಣ್ಮಗಳು ಫೋನ್ ಹಚ್ಚಿ ವಸೀಮ್ಗೆ ಹಚ್ಚಲು ವಸೀಮ್ ಅನ್ನವ ನಮ್ಮ ಮಳಿ ಅನ್ನವ ನನಗೆ ಕಾನ್ಫಿಡೆನ್ಸ್ ಹಾಕಿದ. ಮಾಮ ಹಿಂಗೆ ಸುಜಿ ಸಿಸ್ಟರ್ ಮಾತಾಡ್ತಾರೆ ನೋಡು ಅಂತೇಳಿ. ನಾನು ಹೇಳಿ ಸಿಸ್ಟರ್ ಏನಾಗ್ತಿರಿಪ್ಪ ಹಿಂಗೆ ಇಲ್ರಿ ಅಣ್ಣಾರ ನಾನು ಹಿಂಗೆ ರೊಕ್ಕ ನನಗೆ ಬಂಗಾರ ತಂದು ಕೊಡ್ತಾನೆ ಅಂತೇಳಿ ಹೇಳಿದ್ನ. ವಿದೇಶದೊಳಗೆ ಇರ್ತಾನೆ ನಾನು, ಇಲ್ಲಿ 40,000 ರೂಪಾಯಿ ತೊಲಿ ಐತಿ, ನಿಮ್ಗೆ 2 ತಲೆ ತಂದು ಕೊಡ್ತಾನೆ ಸಿಸ್ಟರ್ ಅಂತೇಳಿ. ನನಗೀಗ ಅರ್ಜೆಂಟ್ ಒಂದು ಬೇರೆ ರೊಕ್ಕ ಹಾಕ್ಬೇಕಾಯ್ತು, ನನ್ನ ಟ್ರಾನ್ಸಾಕ್ಷನ್ ಮುಗಿದೈತಿ, ಒಂದು 5,700 ರೂಪಾಯಿ ಹಾಕಿರಿ, ನಿಮ್ಗೆ 1 ರೂಪಾಯಿ ಹಾಕ್ತಾನೆ, ಆಮೇಲೆ ನನಗೆ ಕೊಡೋದು ಕೈಲಿ ಅಂತ ಹಿಂಗೆ ಹವಾ ಹೊಡೆದಣ್ಣ ಅಂತಂದು. ಸಿಸ್ಟರ್ ನಿಮಗೆ ಒಂದು ಸ್ವಲ್ಪ ಬುದ್ಧಿ ಐತಿಲ್ರಿ ಅಂದಿದ್ರಿ. ಯಾಕಣ್ಣ ಅಂತಂದು ಅಲ್ರಿ ಸಿಸ್ಟರ್ ನೀವು ಬೇರೆ ಕಡೆ ದುಡಿಯಾಕೆ ಹೋಗಿ ಅಂತೀರಿ ನೀವು ಕೆಲಸಕ್ಕೆ, ಅಲ್ಲಿ ನಿಮ್ಗೆ 7,000 ರೂಪಾಯಿ ಪಗಾರ ಕೊಡ್ತಾರೆ ಅಂತೀರಿ. 7,000 ರೂಪಾಯಿ ಬಿಟ್ಟು ಒಂದು ತಿಂಗಳಾರ ನೀವು ಹೆಚ್ಚಿಗೆ ಕೆಲಸ ಮಾಡಿರಿ, ಒಂದು 500 ರೂಪಾಯಿ ಹೆಚ್ಚಿಗೆ ತೊಗೊರಿ ಅಂತೇಳಿ ಅಂದಾರ ನೀಡಿವರೆಗೆ ಅಂತೀರಿ. ಇಲ್ರಿ ಮತ್ತು ಈ ಸುಳೆ ಮಗ ವಿದೇಶದಾಗ ಅದಾನ ಅಂತೇಳಿ ಹೆಂಗೆ ನಂಬಿದ್ರಿ ನೀವು? ಮಾತು ಬರೋದಿಲ್ರಿ. ವಿದೇಶದೊಳಗೆ ಇರ್ತಾ ಅಂತ ಹೆಂಗೆ ನಂಬಿದ್ರಿ?
ಅಲ್ಲಿ ಇದಕ್ಕೊಂಡು ನಿಮ್ಗೆ ಬಂಗಾರ ತಂದು ಕೊಡ್ತಾ ಅಂತ ಗೊತ್ತಿಲ್ಲ, ಪರಿಚಯ ಇಲ್ಲ, ಲೈವ್ ಒಳಗೆ ಪರಿಚಯ ಆಗಿದ್ದವರು, ಲೈವ್ ಒಳಗೆ ಪರಿಚಯ ಆಗಿ ಹಿಂಗೆಲ್ಲ ಮಾಡಿದ್ರಲ್ಲ ಅಂತೇಳಿ ನನಗೂ ಹಿಂಗೆ ಹೇಳಿದ್ ನಾವು ಸಿಸ್ಟರ್. ನಾವು ಹಂಗೆ ಚುರುತಿಯಾಗಿ ಹೇಳಿ ಕರೆಕ್ಟಾಗಿ ಹೇಳಿ ಅವಂಗೆ ಏನು ಅನ್ನೋದು ಇನ್ಫೋ ಹಚ್ಚಿ ಮಾತ್ರ ನಾವು ಬಿಡೋದಿಲ್ಲ. ಆದ್ರೆ ಏನು ಹೇಳ್ತಾವಂದ್ರಿ, ಈ ಲೈವ್ ಒಳಗೆ ಹೇಳ್ತಾವ್ರಿ ಅವ್ನು ಎಲ್ಲೇ ಇರಲಿ ಏನೋ ಮಾಡಲಿ ಅದನ್ನ ಪೊಲೀಸ್ ಕಂಪ್ಲೇಂಟ್ ಮಾಡಿಸಿ ಅಲ್ಲಿ ಅವ್ನು ಕ್ರೈಮ್ ಬ್ರಾಂಚ್ ಒಳಗೆ ಹೆಂಗೆ ಹಿಡಿಸ್ಬೇಕಂತ ಆ ಫೋನ್ಪೇ ಯಾರು ಅಕೌಂಟ್ ಮಾಡ್ಕೊಂಡಲ್ಲ, ಫೋನ್ಪೇ ಮಾಡಿಸಿದ ಲಿಸ್ಟ್ ಅದೆಲ್ಲ ಡಾಕ್ಯುಮೆಂಟ್ ಬಿಡಿಸ್ಕೊತಾರ್ರಿ ಅವರು. ಬಿಡಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಬಂತಂದ್ರೆ ಅವ್ನು ಹಿಡಿಯಕ್ಕೆ ಒಂದು ಭಾರಿ ಪ್ಲ್ಯಾನ್ ಆಕತ್ರಿ. ಈಗ ಆ ಫೋನ್ಪೇ ಮುಖಾಂತರ ಹಿಡಿಬೋದು, ಯಾರಿಗೆ ಆ್ಯಕ್ಷನ್ ಯಾರು ಎಲ್ಲ ಹೆಸರು ಹೇಳ್ತಾನೆ ಅವ ಚೊಕ್ಕ. ಯಾಕಂದ್ರೆ ಅವ್ನಿಗೆ ಎರಡು ಮಕ್ಳ ಮೇಲೆ ಬದುಕಿದ್ವು ಅಂದ್ರೆ ಕರೆಕ್ಟ್ ಹೇಳ್ತಾನೆ ನಾವು. ಹಿಂಗಾಗಿ ಲೈವ್ಗಳು ಪಾಪ 5,700 ರೂಪಾಯಿ ಹೊಡೆದಾನ, ಇನ್ನೂ ಎಷ್ಟೆಷ್ಟು ಮಂದಿ ಕಡೆ ಹೊಡೆದಾನ ಏನು ಒಂದು ಗೊತ್ತಿಲ್ಲ. ಅದಕ್ಕೆ ಲೈವ್ ಒಳಗೆ ದಯವಿಟ್ಟು ಹೇಳ್ತಾನೆ ಕೇಳ್ರಿ, ಯಾರು ಬ್ರೋ ಹಂಗೆ ಬ್ರೋ ಹಿಂಗೆ ಬ್ರೋ ನಿಮ್ಮ ಸ್ಮೈಲ್ ಇಷ್ಟ ಆಯ್ತು ನನಗೆ, ಬ್ರೋ ನಿಮ್ಮ ಮಾತು ಇಷ್ಟ ಆಯ್ತು ನನಗೆ, ಬ್ರೋ ನಿಮ್ಮ ಸ್ಟೈಲ್ ಇಷ್ಟ ಆಯ್ತು ನನಗೆ, ಬ್ರೋ ಹಂಗೆ ಹಿಂಗೆ ಯಾರೋ ಇವರು ಹೆಣ್ಮಕ್ಳು ಕುಂತಿರ್ತೀರಿ ಲೈವ್ ಒಳಗೆ ಜಾಸ್ತಿ, ಸಿಸ್ಟರ್ ನೀವು ಹಂಗೆ ಬಾಚರು ಹಿಂಗೆ ಬಾಚರು ಸಿಸ್ಟರ್ ಅಲ್ಲದ ಇಲ್ಲ ನಿಮ್ಗೆ ಏನೋ ಹೆಲ್ಪ್ ಕೇಳಿ ಸಿಸ್ಟರ್ ಅಂತಾರೆ. ಮನ್ಯಾಗ ಹೆಲ್ಪ್ ಮಾಡೋದು ದೂರ ಮಾತು ಉಳಿತೆ. ಇನ್ನು ಬ್ಯಾರೆದ್ರ ಬಂದು ನಮ್ಗೆ ಹೆಲ್ಪ್ ಯಾವ ಮಾಡ್ಬೇಕು ಹೇಳ್ರಿ, ಯಾರು ಮಾಡೋದಿಲ್ರಿ, ತಿಳ್ಕೊರಿ ಪ್ಲೀಸ್. ಎಲ್ಲರೂ ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಪ್ಲೀಸ್, ನನ್ನ ವಿಡಿಯೋ ನಾನು ನಿನಗೆ ಇದನ್ನು ಟೈಮ್ ಪಾಸ್ ಹಾಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಆಗಿದ್ದು ನಿಜವಾದ ಸಂಗತಿ. ಇದು ಒಬ್ಬ ಮಂಗಳೂರು ಅಂತೇಳಿ ಒಬ್ಬ ಈಗ ಪ್ರೌಡ್ ಮಾಡೋರು ಲೈವ್ ಒಳಗೂ ಬರಕ್ಕೆ ಶುರು ಮಾಡ್ಯಾರ್ರಿ. ಪ್ರೌಡ್ ಮಾಡೋರು ಏನಂತಲ್ಲ ಲೈವ್ ಒಳಗೆ ಬರಕ್ಕೆ ಶುರು ಮಾಡೋ, ಮೊದಲು ಮೆಸೇಜ್ ಬಂತು OTP ಕಳಿಸ್ ಹಂಗೆ ಮಾಡತ್ತಿದ್ರೆ ನೋ, ಈಗ ಲೈವ್ ಒಳಗೂ ಬರತ್ತಾರ. ಎಲ್ಲಿ ಬೇಕು ಯಾವ ಹೊತ್ತೆ ಮನುಷ್ಯ ಕಾಂತಾಡ್ತಾ ಗೊತ್ತಿಲ್ಲ. ಅದಕ್ಕೆ ಒಂದು ವಿಷಯ ನೆನಪು, ರೊಕ್ಕದ ವಿಚಾರ ನಿಮ್ಮ ಡಾಕ್ಯುಮೆಂಟ್ ವಿಚಾರ ಬಂತಂದ್ರೆ ಒಟ್ಟ ಕೊಡಬೇಡ್ರಿ. ಒಟ್ಟ ನಾವು ಬೇಕಂತವಿಲ್ಲ, ಇಲ್ಲ ನನಗೆ ಕೂತು ಇಷ್ಟು ದಿನ ಅವ್ನು ಉಂತಿದ್ದು ನಾವು ತಿಂತಿದ್ನು ಅಂದಾದ್ರೂ ಕೊಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಯಾವ ಹೊತ್ತಿನ ಮನುಷ್ಯ ಯಾವಾಗ ಹೆಂಗೆ ಬದಕ್ದಂಗೆ ಗೊತ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊರಿ. ಎಲ್ಲರೂ ಹೇಳ್ತಾನೆ, ನೀವು ನನಗೆ ದೊಡ್ಡವರು ಇರ್ತೀರಿ, ಇದ್ರೊಳಗೆ ಸಣ್ಣವ್ರು ಇರ್ತೀರಿ ವಿಡಿಯೋ ನೋಡೋರು. ಪ್ಲೀಸ್ ಯಾಕಪ್ಪ ಅಂತಂದ್ರೆ ಮೋಸ ಹೋಗಿದ್ದೇನೆ ಇನ್ನೊಬ್ಬರಿಗೆ ಹೇಳಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಅವರು ಹೌದಾ ಹಿಂಗೂ ಆ ಲೈವ್ ಒಳಗೆ ಬಂದು ಹಿಂಗೂ ಅಂತಾರ ಅಂತೇಳಿ. ಯಾಕೆ ಹೇಳ್ರಿ, ಲೈವ್ ಒಳಗೆ ಪಾಪ ಭಾಳ ದಿನ ಆತವ ಬರಕತ್ತ ನನ್ನ ಕಡೆ, ಕಮ್ಮಿ ಇರೋದು 6 ತಿಂಗಳು ಆತದ. ಅವ್ನು ಪಾಪ ಸುಳ್ಳು ಹೇಳಾಕಿಲ್ಲ ಅಂತೇಳಿ ನಾವು ಮರಿಗೆ ಹಾಕ್ತೀವಿ. ಆಮೇಲೆ ಅವ್ನು ಫೋನ್ ಸ್ವಿಚ್ ಆಫ್ ಎಲ್ಲ ನಿಮ್ಮ ರೊಕ್ಕನ ಹೊತ್ತೆಲ್ಲ ಹೊತ್ತು ಅವ್ನು ಎಲ್ಲಿ ಅವ ಏನಂತ ಅದಾಗ ಗೊತ್ತಾಗೋದಿಲ್ಲ ನಾವು ಮೇನ್ ಮಾತ ಹೌದ್ರಿ. ಮತ್ತು ಅದಕ್ಕೆ ಹೇಳೋದು ನಿಮಗೆ ದಯವಿಟ್ಟು ಏನು ಹೇಳ್ತಾರೆ, ಲೈವ್ ಮಾಡೋ ಒಳಗೆ ಪ್ರೌಡ್ ಮಾಡೋರು ಬರಾಕತ್ತಾರ. ಪ್ರೌಡ್ ಮಾಡಿ ನಿಮ್ಮ ರೊಕ್ಕ ಎಬ್ಸ್ಕೊಂಡು ನಿಮ್ದು ದುಡ್ಡು ಎಬ್ಸ್ಕೊಂಡು ಹೋಗಿ ಹೊಳ್ಳಿ ಸ್ವಿಚ್ ಆಫ್ ನಂಬರ್ ಇಟ್ಟು ಏನು ಅವ್ರು ಇದೇ ಕೆಲಸನ ಮಾಡ್ತಾರ, ಅವ್ರ ಕೆಲಸನೇ ಇದೆ. ಹಿಂಗಾಗಿ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳೋಕ್ಕಿಂತ ನಿಮ್ಗೆ ನನ್ನ ವಿಡಿಯೋ ನಿಮ್ಗೆ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ನೋಡಿದ್ರಷ್ಟು ಒಂದು ಬುದ್ಧಿ ಕಲೀರಿ ಪ್ಲೀಸ್. ಇದು ಎಲ್ಲರಿಗೂ ಆಗಬಾರ್ದು. ಪಾಪ ಹೆಣ್ಣು ಮಗಳೇ ಆಗೈತಿ, ಆ ಹೆಣ್ಣು ಮಗಳೇ ಆಗಿದ್ದಾನೆ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲ ಗಂಡು ಮಕ್ಕಳಿಗೂ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಲೈವ್ ಮಾಡೋರು ಭಾಳ ಜನ ಇದ್ದೀರಿ, ಮುಂಜಾನಿಂದ ಚಂದ ಮಾಡೋರು ಲೈವ್ ಒಳಗೆ ಕುಂತ್ಕೊಳ್ಳೋರು ಭಾಳ ಮಂದಿ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಪ್ಲೀಸ್ ಲೈವ್ ಮಾಡುವಾಗ ಯಾರು ಹೆಂಗದಾರ ಏನು ಅಂತೇಳಿ ನೋಡ್ಕೊಂಡ್ಬಿಟ್ಟು ಅವ್ರ ಮೆಸೇಜ್ ನೋಡ್ಕೊರಿ, ಎಲ್ಲ ನೋಡ್ಕೊರಿ. ಒಳ್ಳೆ ಅವ್ರು ಊರಿಗೆ ಸುಳ್ಳು ಹೇಳ್ತಾರೆ ಲೈವ್ ಒಳಗೆ ನಾವೇನು ಹೇಳಿರೋದು ನಂಬಬೇಕಾಗ್ತಿ. ಅದಕ್ಕೆ ಅವ ಲೈವ್ ಮುಖಾಂತರ ಬಂದ್ರೆ ಲೈವ್ ಅಷ್ಟೇ ಇಡ್ರಿ, ನಿಮಗೆ ಜೀವನಕ್ಕೆ ತಗೋಕೋಬೇಡ್ರಿ. ಲೈವ್ ಮುಖಾಂತರ ಬಂದ್ರೆ ಲೈವ್ ಮುಖಾಂತರ ಕಳಿಸ್ರಿ, ನಿಮ್ಮ ಜೀವನ ಮುಖಾಂತರ ಕರ್ಕೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಳ್ಳೆ ನಿಮ್ಮ ಜೀವನಕ್ಕೆ ಕೂತಂತ ಹೇಳ್ತಾನೆ. ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಓಕೆ, ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ನಿಮಗೆ ಇದರಿಂದ ಆಗೋ ಅನುಕೂಲಗಳು ಭಾಳ, ಹೀಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ಪ್ಲೀಸ್ ದಯವಿಟ್ಟು 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 ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಲೈವ್ ಮಾಡುವಂಥ ನನ್ನ ಎಲ್ಲರೂ ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರೆ ಎಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೇಳೋದೇನಪ್ಪ ಅಂತಂದ್ರೆ ಮೋಸ ಹೋಗಬೇಡಿ. ಪ್ಲೀಸ್ ಸ್ಕಿಪ್ ಮಾಡಂಗೆ ನೋಡ್ರಿ. ಈ ವಿಡಿಯೋ ಒಳಗೆ ಎಲ್ಲ ಏನೇನಾಗೈತಿ ಏನಿಲ್ಲ ಅಂತೆಲ್ಲ ಹೇಳೀನಿ. ಪ್ಲೀಸ್ ದಯವಿಟ್ಟು. ಓಕೆ.